ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಕ್ಷೇತ್ರಕ್ಕೆ ಬಂದು ಈ ದಿನ 53ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಇಂದು ಪ್ರಸ್ತುತ ಶುಕ್ರವಾರ ದಿನದಂದು ನಾನು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ನನಗೆ ಈ ದಿನ ಬೆಂಗಳೂರು ನಗರದ ಮಾನ್ಯ ಪೊಲೀಸ್ ಆಯುಕ್ತರಾದಂತಹ ಶ್ರೀಯುತ ಬಿ ದಯಾನಂದ್ ಸರ್ ರವರ ಕಡೆಯಿಂದ ಸಾರ್ವಜನಿಕವಾಗಿ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿ ಇರುವುದರ ಪ್ರಯುಕ್ತ 3ನೇ ಬಾರಿಗೆ ಮಾನ್ಯ ಪೊಲೀಸ್ ಆಯುಕ್ತರ ಪ್ರಶಂಸನಾ ಪ್ರಮಾಣ ಪತ್ರವು ಲಭಿಸಿರುತ್ತದೆ. ಇಂದು ಇಲಾಖೆಯ ಅತಿ ಮುಖ್ಯವಾದ ಹಿರಿಯ IPS ಅಧಿಕಾರಿಗಳ ಸಮಕ್ಷಮದಲ್ಲಿ ನಾವು ಮುಖ್ಯ ಅತಿಥಿಗಳಾಗಿ ಕುಳಿತು ಪ್ರಥಮ ಸಾಲಿನಲ್ಲಿ ಕುಳಿತು ಪೆರೇಡನ್ನು ವೀಕ್ಷಿಸಿ ಮಾನ್ಯ CP ಸಾಹೇಬರ ಅಮೃತ ಹಸ್ತದಿಂದ ಪ್ರಶಂಸನಾ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದು, ನಾನು ಇದುವರೆಗೂ ಇಲಾಖೆಯಲ್ಲಿ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ ಹಾಗೂ ಈ ಸೇವೆ ಸಲ್ಲಿಸಲು ಕಾರಣೀಭೂತರಾದಂತಹ ನಮ್ಮ ಕುಟುಂಬಸ್ಥರು, ನಮ್ಮ ಗ್ರಾಮಸ್ಥರು, ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರುಗಳ ಆಶೀರ್ವಾದ ಹಾಗೂ ಗ್ರಾಮ ದೇವತೆಗಳ ಆಶೀರ್ವಾದ ಹಾಗೂ ನಮ್ಮನ್ನು ಹುಟ್ಟಿನಿಂದ ಈವರೆಗೂ ನಮ್ಮನ್ನು ಸಾಕಿ ಸಲಹಿ ವಿದ್ಯಾಭ್ಯಾಸ ಕಲಿಸಿದ ಪೋಷಕರು ಮತ್ತು ಬೋಧಕ ಶಿಕ್ಷಕ ವೃಂದದವರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಬುದ್ಧಿಮಾತುಗಳನ್ನು ಹೇಳಿ ಇದುವರೆಗೂ ನಡೆಸಿಕೊಂಡು ಬಂದಂತಹ ಎಲ್ಲ ನಮ್ಮ ಹಿತೈಷಿಗಳಿಗೆ ನನ್ನ ಧನ್ಯವಾದಗಳನ್ನು ಈ 53ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ತಿಳಿಸುತ್ತಿದ್ದೇನೆ. ಹಾಗೂ ಈ ದಿನ ವಿಶೇಷವಾಗಿ ಅಮ್ಮನವರ ಆಶೀರ್ವಾದ ಪಡೆಯಲೆಂದು ದೇವಸ್ಥಾನಕ್ಕೆ ಬಂದು ಕ್ಷೇತ್ರದಲ್ಲಿ ಇದುವರೆಗೂ 20 ಬಾರಿ ಶ್ರೀ ಪಿಪಿಡಿ ಕ್ಷೇತ್ರದ ಒಳಾವರಣವನ್ನು ಪಾದಯಾತ್ರೆ ಕೈಗೊಂಡು 21ನೇ ಸುತ್ತಿನ ಪಾದಯಾತ್ರೆಯ ವಿಡಿಯೋ ಚಿತ್ರೀಕರಣವನ್ನು ಮಾಡಲಾಗಿರುತ್ತದೆ. ಪ್ರಸ್ತುತ ನಮ್ಮ ದೇಹ ಮತ್ತು ಮನಸ್ಸು ಈ ಪಾದಯಾತ್ರೆಯ ಉದ್ದೇಶದಿಂದ ಏಕೀಕೃತವಾಗಬೇಕು ಹಾಗೂ ಸಾಧ್ಯವಾದಷ್ಟು ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಅಪಾರವಾಗಿ ಅಂದಿನಿಂದ ಮೂಲ ದೇವಸ್ಥಾನದಿಂದ ಪ್ರಸ್ತುತ ಇಂದಿನ ಈ ಹಂತದ ಅಭಿವೃದ್ಧಿಯವರೆಗೂ ಬಡತನದಿಂದ ಪ್ರಸ್ತುತ ಈ ಹಂತದಲ್ಲಿರುವ ಶ್ರೀಮಂತಿಕೆಯವರೆಗೂ ಸಾಕಷ್ಟು ಜನರು ಸಾಕಷ್ಟು ಸೇವೆಯನ್ನು ಮಾಡಿರುತ್ತಾರೆ. ಅವರ ಸೇವೆಗಳು ಕಾಲಕ್ರಮೇಣ ಶಕ್ತಿ ಹೊಂದಿದಂತೆ ಅಥವಾ ಆರ್ಥಿಕವಾಗಿ ಹಿನ್ನಡೆಯಾದಂತೆ ಯಾವುದೇ ಕಾರಣಕ್ಕೂ ಅವರ ಸೇವೆಯು ಮರೆಯಾಗಬಾರದು. ಅವರ ಸೇವೆಯು ಸದಾಕಾಲ ಶಾಶ್ವತವಾಗಿ ಈ ಕ್ಷೇತ್ರದಲ್ಲಿ ಅವರ ಆಶೀರ್ವಾದಗಳೊಂದಿಗೆ ಉಳಿಯಬೇಕೆಂದು ಹಾಗೂ ಅಮ್ಮನವರು ಅವರ ಎಲ್ಲ ಕಷ್ಟಗಳೆಲ್ಲವನ್ನು ದೂರ ಮಾಡಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಬೇಕೆಂದು ಅಮ್ಮನವರಲ್ಲಿ ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಹಾಗೂ ಅಂದು ಶ್ರೀ ಪಿರಿಯ ಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಸಾಕಷ್ಟು ಈ ವಿಶಾಲವಾದ ಜಾಗದ ಮೇಲೆ ಸಾಕಷ್ಟು ಜನರ ಕೆಟ್ಟ ದೃಷ್ಟಿಯು ಬೀಳಬಾರದೆಂದು ಪ್ರಸ್ತುತ ಈ ಕ್ಷೇತ್ರವನ್ನು ಸಾಕಷ್ಟು ಅಮ್ಮನವರ ಆದೇಶದಂತೆ ದೈವಾನುಗ್ರಹದ ಇಚ್ಛೆಯಂತೆ ಸಾಕಷ್ಟು ವಿಭಾಗಗಳಾಗಿ ಈ ಕ್ಷೇತ್ರದ ಭಕ್ತಾದಿಗಳ ಸಹಕಾರದಿಂದ ಮಾಡಿಕೊಂಡು ಬರುತ್ತಿದ್ದ ನಮಗೆ ಪ್ರಸ್ತುತ ಒಂದು ದಿನ ಈ ಕ್ಷೇತ್ರಕ್ಕೆ ಬಂದಾಗ ಶ್ರೀ ಪಿರಿಯ ಪಟ್ಟಣದಮ್ಮ ನೂತನ ದೇವಸ್ಥಾನದ
ಕೇಂದ್ರ ಬಿಂದುವಾದಂತಹ ಈ ಸ್ಥಳದಲ್ಲಿ ಈ ಕ್ಷೇತ್ರದ ಮಧ್ಯಮ ಸ್ಥಾನ. ಈ ಸ್ಥಳದಲ್ಲಿ ಒಂದು ಬನ್ನಿ ಮರವನ್ನು ನೆಟ್ಟು ಬನ್ನಿ ಮಂಟಪವನ್ನು ನಿರ್ಮಿಸಿ ಮೈಸೂರಿನ ಬನ್ನಿ ಮಂಟಪದ ಪ್ರತೀಕವಾಗಿ ಈ ಹಂತಕ್ಕೆ ಬೆಳೆಸಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ದೈವಾನುಗ್ರಹದ ಇಚ್ಛೆಯಂತೆ ಬನ್ನಿ ಮರವು ಬೆಳೆದು ನಿಂತಿರುತ್ತದೆ. ಅದೇ ಬನ್ನಿ ಮರದ ಪ್ರಭೇದವಾಗಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ಇಲ್ಲಿ ಬೆಳೆದಿರುವಂತಹ ಕೆಲವೊಂದು ಮೂಲ ವೃಕ್ಷಗಳಂತೆ ಇದು ಸಹ ಒಂದು ಬನ್ನಿ ಮರದ ಪ್ರಭೇದವಾಗಿ ಒಂದು ಮರವು ಶ್ರೀ ಪ್ರಿಯಾಪಟ್ಟಣದ ನೂತನ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ದೇವಮೂಲಕದಂತೆ ಉದ್ಭವ ವೃಕ್ಷವು ಬೆಳೆದು ನಿಂತಿರುತ್ತದೆ. ಪ್ರಸ್ತುತ ನಾನು ಅಂದು ಅರ್ಚಕರೊಂದಿಗೆ ಸಮಾಲೋಚಿಸಿ ಈ ಗಿಡವನ್ನು ಏನು ಮಾಡುವುದು ಸ್ವಾಮಿ ಎಂದು ತಿಳಿಸಿದಾಗ ಅರ್ಚಕರು ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಯಾವುದಾದರೂ ರೀತಿಯಲ್ಲಿ ಅಡ್ಡಿ ಹಾನಿ ಉಂಟಾಗುವ ಸಂದರ್ಭದಲ್ಲಿ ತೆಗೆದುಬಿಡಿ, ಕ್ಷೇತ್ರಕ್ಕೆ ಬನ್ನಿ ಮರ ಒಂದೇ ಸಾಕು ಎಂದು ತಿಳಿಸಿರುತ್ತಾರೆ. ಆಗ ನಾನು ಈ ಕ್ಷೇತ್ರದಲ್ಲಿ ಇರುವಂತಹ ಉದ್ಭವ ಸಸ್ಯಗಳಾದಂತಹ ಬಿಲ್ವಾರದ, ಪ್ರಾಥಮಿಕವಾಗಿ ಬಿಲ್ವಾರದ ವೃಕ್ಷ, ದ್ವಿತೀಯವಾಗಿ ನಿಂಬೆ ವೃಕ್ಷ ಹಾಗೂ ತೃತೀಯವಾಗಿ ಬಿಳಿಯ ಹೆಕ್ಕದ ಗಿಡ, ಚತುರ್ಥಿಯಾಗಿ ನೇರಳೆ ಗಿಡ ಹಾಗೂ ಐದನೆಯದಾಗಿ ಹತ್ತಿ, ನಾಗದೇವತೆಗೆ ಅತಿ ಅಮೂಲ್ಯವಾದಂತಹ ಗಿಡ ಹತ್ತಿ ಗಿಡ ಹಾಗೂ ಮತ್ತೊಂದು ಈ ಬನ್ನಿ ಮರದ ಪ್ರಭೇದವಾಗಿ ಈ ಗಿಡವೂ ಸಹ ಬೆಳೆದು ನಿಂತಿರುತ್ತದೆ. ಅರ್ಚಕರ ಸಂದೇಶದಂತೆ ಈ ಗಿಡವನ್ನು ತೆಗೆಸಲೇಬೇಕು, ಏಕೆಂದರೆ ಇಲ್ಲಿ ಎಲೆಕ್ಟ್ರಿಕಲ್ ಕಂಬದಿಂದ ಮತ್ತೊಂದು ಎಲೆಕ್ಟ್ರಿಕಲ್ ಕಂಬಕ್ಕೆ ಇಲ್ಲಿ ಮುಕ್ತವಾಗಿ ಅಲ್ಯೂಮಿನಿಯಂ ತಂತಿಗಳು ಹಾದು ಹೋಗಿರುತ್ತವೆ. ಆ ಸುಸಂದರ್ಭದಲ್ಲಿ ಈ ಮರವು ಬೆಳೆದು ಆ ತಂತಿಗಳಿಗೆ ತಗುಲುವ ಸಂದರ್ಭದಲ್ಲಿ, ಮಳೆಯ ಸಂದರ್ಭದಲ್ಲಿ ಅಥವಾ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು, ಮಕ್ಕಳು, ಹೆಣ್ಣು ಮಕ್ಕಳು ಅಥವಾ ಯಾರಾದರೂ ಕೆಲವರು ಬಂದು ಈ ಮರವನ್ನು ಮಳೆಯ ಸಂದರ್ಭದಲ್ಲಿ ಮುಟ್ಟಿದಾಗ ಕರೆಂಟ್ ನಿಂದ ಆಗುವಂತಹ ಅನಾಹುತಗಳನ್ನು ಅಂದು ನೆನೆದು ಪ್ರಸ್ತುತ ನಮ್ಮೂರಿನ ಮುಸಲ್ಮಾನ ಬಾಂಧವರಾದಂತಹ ಒಬ್ಬ ವ್ಯಕ್ತಿಯನ್ನು ಈ ಕ್ಷೇತ್ರಕ್ಕೆ ಬರಮಾಡಿಕೊಂಡು ನಮ್ಮೂರಿನಲ್ಲಿ ಹುಟ್ಟಿ ಬೆಳೆದು KEB ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಂತಹ ಮುಸ್ಲಿಂ ಬಾಂಧವರನ್ನು ಈ ಸ್ಥಳಕ್ಕೆ ಕರೆದುಕೊಂಡು ಬಂದು ಅವರಿಗೆ ಮನವಿ ಮಾಡಿ ನನ್ನ ಸ್ವಂತ ಹಣದಿಂದ ಸುಮಾರು 25,000ಗಳನ್ನು ವಿನಿಯೋಗಿಸಿ ಈ ಕಂಬದಿಂದ ಪ್ರಸ್ತುತ ಅಲ್ಲಿ ಮುಂಭಾಗದಲ್ಲಿರುವಂತಹ ಆ ಕಂಬಕ್ಕೆ ಒಂದು ಆರ್ಬಿಟ್ ವೈರ್, ಅಂದರೆ ಪ್ಲಾಸ್ಟಿಕ್ ತಂತಿ ನಿರ್ಮಿತವಾಗಿರುವಂತಹ, ಸುತ್ತಲೂ ಪ್ಲಾಸ್ಟಿಕ್ ಹೊದಿಕೆ ಇರುವಂತಹ ನೂತನ ರೀತಿಯ ಎಲೆಕ್ಟ್ರಿಕಲ್ ಕೇಬಲ್ ವೈರನ್ನು ಅಳವಡಿಸಲಾಗಿರುತ್ತದೆ. ಅಂದು ಸಾಕಷ್ಟು ನಮ್ಮೂರಿನ ಮುಸಲ್ಮಾನ ಬಾಂಧವ ವ್ಯಕ್ತಿಯು ನಮ್ಮ ಮನವಿಯಂತೆ KEB ಕಚೇರಿಯಲ್ಲಿ ಮಾತನಾಡಿ ಈ ಸ್ಥಳಕ್ಕೆ ಬಂದು ಶ್ರೀ ಬನ್ನಿ ಮರದ ಪ್ರಭೇದವಾದ ಈ ಗಿಡವನ್ನು ಕಾಪಾಡಿಕೊಳ್ಳುವ ಉದ್ದೇಶದಿಂದ ಸುಮಾರು 25,000ಗಳನ್ನು ವಿನಿಯೋಗಿಸಿ ಈ ಎಲೆಕ್ಟ್ರಿಕಲ್ ಪ್ಲಾಸ್ಟಿಕ್ ಹೊದಿಕೆ ಇರುವಂತಹ ನೂತನ ಕೇಬಲನ್ನು ಅಳವಡಿಸಿ ಈ ಮರವನ್ನು ಉಳಿಸಿಕೊಳ್ಳಲು ಅಂದು ನಾವು ಅಮ್ಮನವರ ಆಶೀರ್ವಾದಗಳಂತೆ ದೈವಾನುಗ್ರಹದ ಇಚ್ಛೆಯಂತೆ ಈ ಮರವನ್ನು ಉಳಿಸಿಕೊಂಡಿರುತ್ತೇವೆ. ಪ್ರಸ್ತುತ ಈ ಪ್ಲಾಸ್ಟಿಕ್ ಹೊದಿಕೆ ಇರುವಂತಹ ಕೇಬಲ್ ಸಹ ಈ ಮರದ ಕೇಂದ್ರ ಭಾಗದಲ್ಲಿ, ಮಧ್ಯಭಾಗದಲ್ಲಿ, ಮರದ ಆಸರೆಯಲ್ಲಿ
ಹಾದು ಹೋಗಿರುತ್ತದೆ. ಈ ಮರವು ಸಹ ಈ ಹಂತಕ್ಕೆ ಬೆಳೆದು ನಿಂತಿರುವುದನ್ನು ನಾವು ಕಾಣಬಹುದಾಗಿರುತ್ತದೆ. ಅಂದು ನಾವು ಜಾಗರೂಕತೆಯಿಂದ ಅಮ್ಮನವರ ಆದೇಶಾನುಸಾರ ಮತ್ತು ಆಜ್ಞಾನುಸಾರವಾಗಿ ಈ ಬನ್ನಿ ಮರದ ಪ್ರಭೇದ ಮರವಾದಂತಹ ಮತ್ತೊಂದು ಉದ್ಭವ ಬನ್ನಿ ವೃಕ್ಷವನ್ನು ಉಳಿಸಿಕೊಳ್ಳಲು ಸಹಕರಿಸಿದಂತಹ ನಮ್ಮೂರಿನ KEB ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಮುಸಲ್ಮಾನ ಬಾಂಧವರನ್ನು ಪ್ರಸ್ತುತ ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ನೆನೆಯುತ್ತಾ ಸ್ಮರಿಸುತ್ತಾ ಆ ದಿನ ಆ ವ್ಯಕ್ತಿ ಒಂದು ಮಾತನಾಡುತ್ತಾನೆ. ಅಣ್ಣ, ನಾವು ಈ ಊರಿನಲ್ಲಿ ಹುಟ್ಟಿರುತ್ತೇವೆ. ಈ ಊರಿನಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಸಮುದಾಯದವರು ಸಹ ಇಲ್ಲಿ ವಾಸವಿರುತ್ತಾರೆ. ನಮ್ಮೂರಿನಲ್ಲಿರತಕ್ಕಂತಹ ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಐಕ್ಯತೆ ಎಂಬ ಭಾವನೆ ನಮ್ಮೂರಿನಲ್ಲಿರತಕ್ಕಂತಹ ಎಲ್ಲ ಸಮುದಾಯದವರು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಹಿಂದಿನಿಂದಲೂ ಹಾಗೂ ಪ್ರಸ್ತುತ ಹಿಂದಿನವರೆಗೂ ವಾಸಿಸುತ್ತಾ ಉತ್ತಮ ಬಾಂಧವ್ಯವನ್ನು ರೂಢಿಸಿಕೊಂಡು ಬಂದಿರುತ್ತಾರೆ. ಅದು ಯಾವಾಗಲೂ ಸಹ ಮುಂದುವರಿದುಕೊಂಡು ಹೋಗಬೇಕು ಎಂದು ಆತನು ನನ್ನಲ್ಲಿ ತಿಳಿಸುತ್ತಾನೆ. ಪ್ರಸ್ತುತ ಅಂದು ನಮ್ಮ ಮನವಿಯಂತೆ ಅಮ್ಮನವರ ಆದೇಶಾನುಸಾರ ಆಜ್ಞಾನುಸಾರ ಬನ್ನಿ ಮರದ ಪ್ರಭೇದವಾದ ಒಂದು ವೃಕ್ಷವನ್ನು ಉಳಿಸಿಕೊಳ್ಳಲು ಸಹಕರಿಸಿದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಈ 53ನೇ ಸುತ್ತಿನ ಪಾದಯಾತ್ರೆಯಲ್ಲಿ ತಿಳಿಸುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಶ್ರೀ PPD ಕ್ಷೇತ್ರದ ಅಮ್ಮನವರಾದಂತಹ ಮೂಲ ಸಪ್ತ ಮಾತೃಕೆಯರು ಹಾಗೂ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಾಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾಹು ಕೇತುವೇ ನಮಃ. ಓಂ ನಮಸ್ತೆ 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 ನಮಃ. ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಕೋಟೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ, ಶ್ರೀ ಯಲ್ಲಮ್ಮ ತಾಯಿ, ಶ್ರೀ ಮಾರಮ್ಮ ತಾಯಿ, ಶ್ರೀ ಮದ್ದೂರಮ್ಮ ತಾಯಿ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ಮೂಲ ನಾಗದೇವತ ವಾಸಸ್ಥಾನ ಸ್ವಾಮಿ, ಶ್ರೀ ಮರಿ ಅಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಂಬರಾಯ ಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ಮಾತೆ, ನಮ್ಮೂರಿನ ಗ್ರಾಮ ದೇವತೆಗಳೊಂದಿಗೆ ಈ ಕ್ಷೇತ್ರದಲ್ಲಿರತಕ್ಕಂತಹ ನವಗ್ರಹ ವೃಕ್ಷಗಳಾದಂತಹ ಈ ಕ್ಷೇತ್ರವನ್ನು ಬಿಸಿಲಿನ ಬೇಗೆಯಿಂದ ಕಾಪಾಡಿಕೊಂಡು ಬಂದಂತಹ ತುಳಸಿ ಮಾತಾ, ಬೇವು, ಬಿಲ್ವ, ಬನ್ನಿ ಮಾತಾ, ಅರಳಿ, ಹಾಲ, ಹತ್ತಿ ಮರದ ಮಾತಾ, ಗರಿಕೆ, ಮುತ್ತುಗ, ಉತ್ತರಾಣಿಕೆ, ಎಕ್ಕದ ಮಾತಾ ಹಾಗೂ ಈ ಕ್ಷೇತ್ರದಲ್ಲಿ ವನಸಿರಿಯ ವೃಕ್ಷದಲ್ಲಿ ಬೆಳೆದು ನಿಂತಿರುವ ಅಸಂಖ್ಯಾತ ಗಿಡ ಮರಗಳನ್ನು, ವನಸಿರಿಯ ವೃಕ್ಷಗಳನ್ನು ಎಲ್ಲವನ್ನು ನೆನೆಯುತ್ತಾ ಪ್ರಸ್ತುತ ಈ 53ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿದ್ದು, ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳ ಎಲ್ಲರ ಕಷ್ಟಗಳನ್ನು ದೂರ ಮಾಡಿ ಅಮ್ಮನವರು ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳ ಎಲ್ಲರ ಇಚ್ಛೆಗಳನ್ನು ನೆರವೇರಿಸಲಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.